ಯುವತಿಯನ್ನು ಅಶ್ಲೀಲವಾಗಿ ಬೈದಿರುವ ಆರೋಪದಡಿ ಆಟೋ ಚಾಲಕರಾಗಿರುವಂತಹ ಮುತ್ತುರಾಜ್ ಅವರು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದರು. ಇದೀಗ ಸದ್ಯ ಅವರು ಬಿಡುಗಡೆ ಆಗಿದ್ದಾರೆ. ನಮ್ಮ ಜೊತೆ ಆಟೋ ಚಾಲಕರಾಗಿರುವಂತಹ ಮುತ್ತುರಾಜ್ ಅವರು ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಅವತ್ತು ಎಕ್ಸಾಕ್ಟ್ ಆಗಿ ಏನೇನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಅವತ್ತು ಆ ಯುವತಿಗೆ ನೀವು ಬೈತೀರಿ, ಅವತ್ತು ಎಕ್ಸಾಕ್ಟ್ ಆಗಿ ಏನಾಯ್ತು, ಯಾಕೆ ನೀವು ಅಷ್ಟೊಂದು ಕೋಪಗೊಂಡಿದ್ರಿ ಅಂತ? ಸರ್, ಅವತ್ತು ನಾನು ಲುಲ್ಲು ಮಾಲ್ ಹತ್ರ ಇದೆ ಸರ್. ನನಗೆ ಪಿಕಪ್ ಬಂತು. ಪಿಕಪ್ ತೊಗೊಂಡಾದ್ಮೇಲೆ ಮತ್ತೆ ಅವರಿಗೆ ಕಸ್ಟಮರ್ಗೆ ಕಾಲ್ ಮಾಡಿದೆ. ಬನ್ನಿ ಅಂತ ಅಂದರು. ಬನ್ನಿ ಅಂದಮೇಲೆ ನಾನು ತಿರ್ಗಾ ಲೊಕೇಶನ್ ಹತ್ರ ಹೋಗಿ ತಿರ್ಗಾ 2 ನಿಮಿಷ ವೆಯ್ಟ್ ಮಾಡಿ ತಿರ್ಗಾ ಮತ್ತೆ ಅವ್ರಿಗೆ ಕಾಲ್ ಮಾಡಿದೆ. ತಿರ್ಗಾ 2 ನಿಮಿಷ ಬಿಟ್ಕೊಂಡು ಬರ್ತೀನಿ ಅಂತ ಹಿಂದಿಲೇ ಹೇಳಿದ್ರು. ಸರಿ, ನಾನು ಕಾಯ್ತಾ ಇದ್ದೆ. 5 ಮಿನಿಟ್ಸ್ ಆದಮೇಲೆ ಇಬ್ಬರು ಯುವತರು ಕೆಳಗಡೆ ಬಂದರು. ಕೆಳಗಡೆ ಬಂದಾದಮೇಲೆ ಅವರು ನನ್ನ ಗಾಡಿ ಹತ್ತೋದು ಬಿಟ್ಬಿಟ್ಟು ಬೇರೆ ಇನ್ನೊಂದು ಗಾಡಿ ಬುಕ್ ಮಾಡಿದರು. ಆ ಗಾಡೀಲಿ ಹತ್ಕೊಂಡು ಹೊರಟರು. ಇಮ್ಮಿಡಿಯೇಟಾಗಿ ಅಲ್ಲೇ ಕ್ಯಾನ್ಸಲ್ ಮಾಡಿದ್ರು. ನಾನು ಇವರೇ ಕ್ಯಾನ್ಸಲ್ ಮಾಡಿರೋದು ಮುಂದೆ ಹೋಗಿ ಕೇಳಿದೆ. ಅವರು ಏಕ್ದಮ್ ಏನಂತಂದರು, ನನ್ನ ಇಷ್ಟ, ನಾನು ಏನು ಬೇಕಾದ್ರೂ ಮಾಡ್ಕೊಳ್ತೀನಿ, ನೀವು ಯಾರು ನನ್ನ ಕೇಳೋದಕ್ಕೆ ಅಂತಂದರು. ನಾನು ಅದಕ್ಕೆ ಕೇಳಿದೆ, ಗ್ಯಾಸು ಇದೊಂದು ಮತ್ತೊಂದು ನೀವು ನಿಮ್ಮ ತಂದೆ ಕೊಡ್ತಾರೆ ಹಾಗೆ ಹೇಗೆ ಅಂತ ನಾನು ಕನ್ನಡದಲ್ಲೇ ಮಾತಾಡಿದೆ. ತದನಂತರ ಅದೇನಾಯಿತು, ನಿನ್ನ ಗಾಡಿ ನಂಬರ್ ಇದೆ, ನಿಂದು ಮೊಬೈಲ್ ನಂಬರ್ ಇದೆ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತಂದರು. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಿ ಅಂತಂದಿದ್ದಕ್ಕೆ ನನಗೆ ಕೋಪಗೊಂಡು ನಾನು ಮಾತಾಡಿದ್ದೀನಿ ಸರ್. ಇವಾಗ ಫಸ್ಟು ನಮಗೆ ಬಿಫೋರ್ ಕ್ಯಾನ್ಸಲ್ ಮಾಡಿಬಿಟ್ರೆ ನಾವು ಯಾವ್ದೇ ಕಸ್ಟಮರ್ನ ಆಚೆ ಇದು ಮಾಡೋಕ್ಕೆ ಹೋಗಲ್ಲ. ಇವರು 4 ಕ್ಯಾಬ್ ಇದೆ ಅಂದ್ಬಿಟ್ಟು 4 ಕ್ಯಾಬ್ಗಳಲ್ಲೂ ಗಾಡಿಗಳು ಬುಕ್ ಮಾಡೋದು, ತಿರ್ಗಾ ಲೊಕೇಶನ್ ಬಂದಮೇಲೆ ಕ್ಯಾನ್ಸಲ್ ಮಾಡೋದು, ವೆಯ್ಟ್ ಮಾಡಿ ಅನ್ನೋದು, ವೆಯ್ಟ್ ಮಾಡಿಸ್ಬಿಟ್ಟು ಆದ್ಮೇಲೆ ಕ್ಯಾನ್ಸಲ್ ಮಾಡೋದು ನಮಗೂ ಬೇಜಾರಾಗುತ್ತಲ್ವ ಸರ್. ನಮಗೇನಾಗುತ್ತೆ ಅಂತಂದರೆ, ಕ್ಯಾನ್ಸಲ್ ಮಾಡಾದ್ಮೇಲೆ 15ರಿಂದ 20 ನಿಮಿಷ ಬಾಡಿಗೆ ಸಿಗಲ್ಲ, ಕಾಯಬೇಕು. ತಿರ್ಗಿ ಅಲ್ಲಿಂದ ಬಂದಿರ್ತೀವಿ, ಅಲ್ಲಿಂದ ಬಂದು ಇಲ್ಲಿ 10-15 ನಿಮಿಷ ವೆಯ್ಟ್ ಮಾಡಿರ್ತೀವಿ. ಈ ಥರಲ್ಲೂ ನಮಗೆ ಟೈಮು ನಮ್ಗೆ ವೇಸ್ಟ್ ಆಗುತ್ತೆ. ಅವ್ರು ಕ್ಯಾನ್ಸಲ್ ಅಲ್ಲೇ ಮಾಡಿಬಿಟ್ರೆ ನಾವು ಬೇರೆ ಬುಕ್ಕಿಂಗಾರು ತೊಗೋಬೋದು. ಬೇರೆ ಆ್ಯಪ್ 4 ಆ್ಯಪ್ ಇದೆ, 4 ಆ್ಯಪಲ್ಲಿ ಯಾವ್ದಾರು ಒಂದು ಬಾಡಿಗೆ ಬರುತ್ತೆ ಅಂತ ನಾವು ಕಾಯ್ತಾ ಇರ್ತೀವಿ. ಇದರಿಂದ ನಾನು ಕುಪಿತಗೊಂಡು ನಾನು ಮಾತಾಡಿದೆ ಸರ್. ಅವತ್ತು ಇನ್ಸಿಡೆಂಟ್ ಆಗುತ್ತೆ, ಅದಾದ್ಮೇಲೆ ನೀವು ಸ್ಟೇಷನ್ ಹೋಗ್ತೀರಿ, ಸ್ಟೇಷನಿಂದ ಜೈಲಲ್ಲಿ ಇರ್ತೀರಿ. ಇವೆಲ್ಲ ನೋಡಿದಾಗ ಯಾಕೋ ನಾನು ತಪ್ಪು ಮಾಡಿದೆ ಅನ್ನಿಸ್ತಾ, ಹೌದಾ ಆ ಮಾತು ಹೇಳಬಾರ್ದಿತ್ತು ಅಂತ ಈಗಲಾದ್ರೆ ಏನೋ ಫೀಲ್ ಇದೆಯಾ ಸರ್ ನಿಮಗೆ? ಸರ್, ಆ ಮಾತು ಹೇಳಿದ್ದಕ್ಕೆ ನನಗೆ ಆ ಥರ ಏನು ಫೀಲ್ ಏನೂ ಆಗಿಲ್ಲ ಸರ್. ಯಾಕಂತಂದರೆ ಇದು ಪ್ರತಿನಿತ್ಯ ನಡೆಯೋದು ನಮ್ಮ ಆಟೋ ಡ್ರೈವರ್ಗಳಿಗೆ. ಕೆಟ್ಟ ಮಾತು ಮಾತಾಡಿದ್ದು ನಾನು ಇವತ್ತು ನಾನು ಕ್ಷಮೆ ಕೇಳ್ತೀನಿ. ಆ ಮಾತಾಡಬಾರ್ದಾಗಿತ್ತು. ಬಟ್ ನಮ್ಮಂಥ ಆಟೋ ಚಾಲಕರಿಗೆ ಜೈಲಾಗಲಿ ಪೊಲೀಸ್ ಸ್ಟೇಷನ್ ಆಗಲಿ ಇವೆಲ್ಲ ಸೂಕ್ತ ಅಲ್ಲ ಅಂತ ನಾನು ಇದು ಮಾಡ್ಕೊಳ್ತೀನಿ ಸರ್. ಈಗ ಓವರಾಲ್ ಈ ಇನ್ಸಿಡೆಂಟ್ ಆದಮೇಲೆ ಎಷ್ಟು ಖರ್ಚಾಯ್ತು ಸರ್ ನಿಮಗೆ? ಅಂದರೆ ಅವತ್ತು ಒಂದು 120 ರೂಪಾಯಿ ಏನೋ ಅದು ಬುಕ್ ಆಗಿತ್ತು, ಅದಕ್ಕೆ ನೀವು ಈಗ ರೇಗಾಡಿದ್ರಿ. ಇದಾದ್ಮೇಲೆ ಇವತ್ತು ನಿಮಗೆ ಓವರಾಲ್ ಈ ಪ್ರೊಸೀಜರಿಂದ, ಕಾನೂನಿನಿಂದ ಏನು ಹೋರಾಟ ಮಾಡಿದ್ರಿ ಎಲ್ಲ ಸರಿ, ಎಷ್ಟು ಖರ್ಚಾಯ್ತು ಸರ್? ಎಲ್ಲ ಒಂದು 35ರಿಂದ 40 ಸಾವಿರ ಗಂಟೆ ಖರ್ಚಾಗಿದೆ ಸರ್. ಇದನ್ನ ಎಲ್ಲ ಪ್ರತಿ ಅಮೌಂಟನ್ನು ಪೀಸ್ ಆಟೋ ರಘು ಸರ್ ಇದ್ದಾರೆ, ರಘು ನಾರಾಯಣಗೌಡರು, ಅವರು ಸಂಘದ ವತಿಯಿಂದ ನನಗೆ ಪ್ರತಿಯೊಂದು ಇದು ಹೊರಬರಲು ಅವರೇ ಪೂರ್ತಿ ಸಹಾಯ ಮಾಡಿಕೊಟ್ಟಿದ್ದಾರೆ ಸರ್. ಸದ್ಯ ಆಟೋ ಎಲ್ಲಿದೆ ಸರ್? ಅದು ಪೊಲೀಸ್ ಸ್ಟೇಷನಲ್ಲೇ ಇದೆ ಸರ್. ಅದು ಫಸ್ಟ್ ಪಾರ್ಟಿ ಓನರ್ ಬರಬೇಕು ಅಂತ ಹೇಳಿದ್ದಾರೆ. ಅವ್ರು ಬಂದಮೇಲೆ ಗಾಡಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಸರ್. ಈ ಘಟನೆಯಿಂದ ನೀವೇನು ಪಾಠ ಕಲಿತೀರಿ ಸರ್? ಸರ್, ತಾಳ್ಮೆಯಿಂದ ಇರಬೇಕು, ಅಸಭ್ಯವಾಗಿ ವರ್ತನೆ ಮಾಡಬಾರ್ದು ಅಂತ ತಿಳ್ಕೊಂಡಿದ್ದೀನಿ ಸರ್. ಇವಿಷ್ಟು ಆಟೋ ಚಾಲಕರಾಗಿರುವಂತಹ ಮುತ್ತುರಾಜ್ ಅವರ ಮಾತು. ಅಂದರೆ ಆವತ್ತು ಆ ಘಟನೆ ಆದಮೇಲೆ ನಾನು ಕೂಡ ಒಂದಿಷ್ಟು ಬದಲಾಗಿದ್ದೀನಿ, ಆ ರೀತಿಯ ಬೈದಿರೋದಕ್ಕೆ ಅವರು ಇದೀಗ ನ್ಯೂಸ್ ಫಸ್ಟ್ ಮೂಲಕ ಕ್ಷಮೆಯನ್ನು ಕೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಜಯಸೂರ್ಯ ಜೊತೆ ಸತ್ತ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.